ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಉದಯ್ಪುರಲ್ಲಿದ್ದೀವಿ, ವೈಟ್ ಸಿಟಿ ಉದಯ್ಪುರಲ್ಲಿ. ಪ್ಯಾಲೇಸ್ ನೋಡಕ್ ಬಂದಿದ್ದೀವಿ. ಇವಾಗ ಟಿಕೆಟ್ ಎಲ್ಲ ತಗೊಂಡಾಯ್ತು, 450 ಪರ್ ಹೆಡ್. ಇದೊಂದು ಮಿನಿ ಟ್ರೈನ್ ತರ ಇದೆ, ಅದ್ರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಪ್ಯಾಲೇಸ್ ನೋಡಕ್ಕೆ. ಅದಕ್ಕೆ 50 ರುಪೀಸ್ ಮತ್ತೆ ಎಕ್ಸ್ಟ್ರಾ ತಗೊಳ್ಬೇಕು. ಎಲ್ಲೆಲ್ಲೆಲ್ಲ ಇವತ್ತು ನೋಡ್ತೀವಿ ಅಂತ ನಾನು ಹೇಳ್ತೀನಿ. ನೋಡಿ, ಈ ತರ ಟ್ರೈನ್ ಇದೆ, ಮಿನಿ ಟ್ರೈನ್ ಚೆನ್ನಾಗಿದೆ. ನಮಗೆ ರಾಜಸ್ಥಾನಲ್ಲಿ ನೋಡಿದ ಎಷ್ಟು ಸಿಟಿಯಲ್ಲಿ ಅಂದರೆ ಫಸ್ಟಿಗೆ ಜೈಪುರ್, ಜೋಧ್ಪುರ್ ಮತ್ತು ಓಶಾನಾ ಡೆಸರ್ಟ್ ಆ್ಯಂಡ್ ಉದಯ್ಪುರ್, ಈ 3 ಸಿಟಿಯಲ್ಲಿ ಉದಯ್ಪುರ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಅಂತಲೇ ಅನ್ನಿಸ್ತು ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಆಬ್ವಿಯಸ್ಲಿ ಕಾಸ್ಟ್ಲಿ. ಯಾಕೆಂದರೆ ಒಂದು ಎಂಟ್ರಿ ಟಿಕೆಟಿಗೆ ಲೈಕ್ 650 ರುಪೀಸ್ ಒಬ್ಬರಿಗೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಯಾಕೆಂದರೆ ಜೋಧ್ಪುರಲ್ಲಿ ಅಷ್ಟು ಒಳ್ಳೆ ಒಂದು ಪ್ಯಾಲೇಸ್ ಇದೆ, ಅದಕ್ಕೇ ನಾವು 100 ರುಪೀಸು 200 ರುಪೀಸ್ ಕೊಟ್ಟಿದ್ದೆ ಅಷ್ಟೇ. ಬಟ್ ಇದೇನು ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ, 650 ರುಪೀಸು. ಬಟ್ ಮೇಯ್ನಾಗಿ ನೋಡಬೇಕಾಗಿರೋವಂಥದ್ದು ಇದೆ. ಮತ್ತು ಪಿಚೋಲಾ ಲೇಕ್ ಕೂಡ ಒಳಗಡೆ ವ್ಯೂ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಇದಕ್ಕೆ ಎಂಟ್ರಿ ಕೊಡಲೇಬೇಕು. ತುಂಬ ಚೆನ್ನಾಗಿತ್ತು ಮಾತ್ರ. ಒಂದು ಮಿನಿ ಟ್ರೈನಲ್ಲಿ ಹೋಗೋದು ನನ್ನ ಮಗ ತುಂಬ ಎಂಜಾಯ್ ಮಾಡ್ದ. ನೋಡಿ ವ್ಯೂ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು, ಇದು ಇಡೀ ಒಂದು ಉದಯ್ಪುರ್ ಕಾಣುತ್ತೆ ಸಿಟಿ. ನಮಗೆ ಉದಯ್ಪುರಲ್ಲಿ ಯಾವುದೇ ಗೈಡ್ ಕೊಟ್ಟಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲ ಒಂದಕ್ಕೊಂದಕ್ಕೆ ಸ್ಟೋರಿ ಕನೆಕ್ಟ್ ಆಗಿತ್ತು. ನಮಗೆ ಜೈಪುರಲ್ಲಿ ಮತ್ತು ಜೋಧ್ಪುರಲ್ಲೇ ಉದಯ್ಪುರಲ್ಲಿ ನೋಡುವಂಥ ಪ್ಯಾಲೇಸಿಂದ ಎಲ್ಲ ಸ್ಟೋರೀಸ್ ಹೇಳಿಬಿಟ್ಟಿದ್ರು. ಇದು ನೋಡಿ, ಪಿಚೋಲಾ ಲೇಕಿಗೆ ಹೋಗ್ತಾ ಇದ್ದೀವಿ. ಪಿಚೋಲಾ ಲೇಕಲ್ಲಿ ಈಗ ಟೆಂಪಲ್ ನೋಡಲಿಕ್ಕೆ ಮತ್ತು ಸೈಟ್ ಸೀಯಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಇದು ಕೂಡ ಜರ್ನಿ. ಇದಕ್ಕೇ ಬಿಫೋರ್ 2 o'clock ಆದರೆ 650 ರುಪೀಸ್ ಆ್ಯಂಡ್ ಆಫ್ಟರ್ 2 o'clock ಆದರೆ 800 ರುಪೀಸು ಈ ಬೋಟ್ ಜರ್ನಿಗೆ, ಟು ಆ್ಯಂಡ್ ಫ್ರೋ ಎರಡೂ ಸೇರಿಬಿಟ್ಟು. ಈ ಬೋಟಲ್ಲಿ ನಮಗೆ ಇಳಿದಿದ್ದು ಇದು ಜಗದೀಶ್ ಟೆಂಪಲ್ ನೋಡಲಿಕ್ಕೆ. ಟೆಂಪಲ್ ಅಂದರೆ ಟೆಂಪಲ್ ಥರ ಇಲ್ಲ ಅದು, ಬಟ್ ಒಳಗಡೆ ಎಲ್ಲ ಸುಮ್ಮನೆ ಇದು ಮ್ಯೂಸಿಯಂ ಥರ ಮಾಡಿದ್ದಾರೆ ಅಷ್ಟೇ. ಸೊ ಅದು ನೋಡಿಕೊಂಡು ವಾಪಸ್ ಹೋಗೋದು. ಆ ಒಂದು ವೆದರಿಗೆ ಮತ್ತು ಬೋಟ್ ಜರ್ನಿಗೆ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಫೀಲ್ ಕೊಡ್ತಾಯಿತ್ತು ಮಾತ್ರ. ಇವಾಗ ನಾವಿಲ್ಲಿ ರಾಜಸ್ಥಾನಿ ಫೋಕ್ ಡ್ಯಾನ್ಸು, ಕಲ್ಚರಲ್ ಈವೆಂಟ್ ನೋಡಲಿಕ್ಕೆ ಬಂದಿದ್ದೀವಿ. ಲೋಕ್ ಧರೋಹರ್ ಅಂತ ಅಲ್ಲಿಗೆ ಬಂದಿದ್ದೀವಿ.
ಇವಾಗ ಉದಯ್ಪುರಲ್ಲಿ ಇರುವಂತಹ ಒಂದು ವೆಲ್ಕಮ್ ರೋಪ್ ವೇಗೆ ಬಂದಿದ್ದೀವಿ. ಅಂದರೆ ಇಡೀ ಉದಯ್ಪುರ್ ಕಾಣುತ್ತೆ ಅಲ್ಲಿ ಮೇಲ್ಗಡೆಯಿಂದ. ಮೇ ಬಿ ಒಂದು ಮಂದಿರ ಕೂಡ ಇದೆ ಅಲ್ಲ ಅಲ್ಲಿ ಮೇಲ್ಗಡೆ, ಒಂದು ಟೆಂಪಲ್ ಇದೆಯಾ? ಕರ್ಣಿ ಮಾತಾ ಟೆಂಪಲ್ ಕೂಡ ಇದೆ ಅಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಎಷ್ಟು? 113 ರೂಪಾಯಿ ಒಬ್ರಿಗೆ. 2 ವೇ ಹೋಗೋದು ಬರೋದು ಸೇರಿ. ಇಲ್ಲಿ ಕೆಳಗಡೆ ಹೋಗಿ ವೆಯ್ಟಿಂಗ್ ಇರುತ್ತೆ, 1 ಅವರ್ ವೆಯ್ಟಿಂಗ್ ಅಂತ ಅಂದಿದ್ದಾನೆ. ನೋಡೋಣ. ಮ್ಯೂಟ್ ಮಾಡಿರ್ತಾಳೆ. ಒಳ್ಳೆ ಫೋಟೋ ತೆಗಿ. ನಂದ್ರಲ್ಲಿ ತೆಗಿಯೋ ಗೊತ್ತಣ್ಣ. ರೋಪ್ ವೇ ನಲ್ಲಿ ಈಗ ಮೇಲೆ ಹೋಗ್ತಾ ಇದೀವಿ. ಕರ್ಣಿ ಮಾತಾ ಮಂದಿರಕ್ಕೆ. ಒಳ್ಳೆ ಉದಯ್ಪುರ್ ಫುಲ್ ವ್ಯೂ ಕಾಣಿಸ್ತಾ ಇದೆ ಸಖತ್ತಾಗಿ. ಗೌತಮನ್ ಬೈಕೆ ಇದು. 3 ದಿನದಿಂದ ಜೈಪುರಲ್ಲಿ ಹೇಳಿದ್ದ, ಜೋಧ್ಪುರಲ್ಲಿ ಹೇಳಿದ್ದ, ಇವಾಗ ಉದಯ್ಪುರಲ್ಲಂತೂ ಆಗಿದೆ. 3 ಹೋಗ್ತಾ ಇದೆ, 3 ಬರ್ತಾ ಇದೆ. ಚೆನ್ನಾಗಿದೆ ಮಾತ್ರ. ಪಿಚ್ಚೋಲಾ ಲೇಕ್ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಉದಯ್ಪುರಿಗೆ ಬಂದವರು ಎಲ್ಲರೂ ಈ ಒಂದು ಪ್ಲೇಸಿಗೆ ಮಾತ್ರ ಮಿಸ್ ಮಾಡಲೇಬೇಡಿ. ಮಂದಿರಕ್ಕೆ ಬಂದಿದ್ದೀವಿ. ಈಗ ಸ್ವಲ್ಪ ಹತ್ಕೊಂಡ್ಬರ್ಬೇಕಾ? ಅವ ಇನ್ನು ಅಲ್ಲಿ ಮೇಲ್ಗಡೆ ರಾಜಸ್ಥಾನಿ ಡ್ರೆಸ್ ಹಾಕ್ಬಿಟ್ಟು ಮಕ್ಳಿಗೆ ಫೋಟೋ ತೆಗಿತಾ ಇದ್ರು. ನನ್ನ ಮಗಂಗೆ ಹಾಕ್ಬೇಕಂತ ತುಂಬಾ ಆಸೆ ಇತ್ತು. ನೋಡಿ ಅದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ರಾಜನೇ, ಉದಯ್ಪುರ್ ರಾಜನೇ ನನ್ನ ಮಗ. ಆ್ಯಕ್ಚುಲಿ ಫೋಟೋ ಎಡಿಟ್ ಮಾಡ್ತಾ ಇದ್ರಲ್ಲ, ಅವರು ಕೂಡ ಅದನ್ನೇ ಹೇಳಿದ್ದು, ಅಲ್ಲಿ ರಾಜ 4ನೇ ವಯಸ್ಸಿಗೆ ಪಟ್ಟಾಭಿಷೇಕ ಆಗಿದ್ದು ಹಾಗೆ ಕಾಣ್ತಾ ಇದ್ದಾನೆ ಅಂತ. ತುಂಬ ಖುಷಿ ಆಗ್ತಾ ಇತ್ತು. ಇನ್ನು ನೋಡಿ, ಅವನಿಗೆಲ್ಲೇ ಹೋದರೂ ಇದು ಕಾರನ್ನು ಬೇರೆ ಸಿಗುತ್ತೆ, ಅವ್ನು ಕಾರ್ ಮೇಲೆ ಕೂರಬೇಕು ಅಂತ ಹಠ ಮಾಡ್ತಿದ್ದ, ಅದಕ್ಕೆ ಕೂರಿಸಿದ್ದೆ. ಇವತ್ತು ಉದಯ್ಪುರಲ್ಲಿ ನಮ್ದು ಲಾಸ್ಟ್ ಡೇ. ಉದಯ್ಪುರಲ್ಲಿ ಅಷ್ಟೇ ಅಲ್ಲ, ನಮ್ ಟ್ರಿಪ್ ಇಂದ ಇದು ಲಾಸ್ಟ್ ಡೇ. ಇವಾಗ ಸೊ ಚೆಕ್ಔಟ್ ಮಾಡಿ ಎಲ್ಲ ಫತೇಹ್ ಸಾಗರ್ ಲೇಕ್ ನೋಡಕ್ ಬಂದಿದ್ದೀವಿ. ನೋಡಿ, ಸಜ್ಜನ್ಗಢ. यदि देखने में टाइम लगता है, अपनी गाड़ी नीचे खड़ी रहती है, नीचे खड़ी रहती है। और सज्जनगढ़ अलग से गाड़ी लेनी पड़ती है, इसलिए वो फोरेन की गाड़ी पूरी लेके जाती है, पूरी लेके कम से कम 2 होटल नहीं है। स्पीड में कितना लेती है? सहेलियों की बारी. ಚೆನ್ನಾಗಿ ಮಾಡಿದ್ದಾರೆ. ಬಾ ಪುಟ್ಟು, ಬಾ ಪುಟ್ಟು,
ಬಾರೋ ಬಾರೋ. ಹೌದು, ಇಲ್ಲಿ ಪಾರ್ಕಲ್ಲಿ ಇಬ್ರಿಗೂ ಕಾಲಿಲ್ಲ, ಆದ್ರೆ ಪ್ರೀತಿಗೆ ಏನು ಕಮ್ಮಿ ಇಲ್ಲ. ಎಷ್ಟು ಚೆನ್ನಾಗಿ ಅವರು ಇಳಿದು ಕೂತ್ಕೊಂಡು ಇಬ್ರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಫೋಟೋ ತೆಕ್ಕೊಳ್ತಾ ಇದಾರೆ ನೋಡಿ. ಖುಷಿ ಆಗತ್ತೆ ಇದೆಲ್ಲ ನೋಡಿದ್ರೆ. ತಗೊಳ್ಳೋ 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 ನಿಂಗೆ ನಿಂಗೆ ಥ್ಯಾಂಕ್ ಯು. खांडवी है वो राइस बॉल है ना? राइस बॉल, ये राइस बॉल है, ये क्या है? ये पात्रा ಅಂದ್ರೆ ನಮ್ಮಲ್ಲಿ ಪತ್ರೊಡೆ ಮಾಡ್ತೀವಲ್ಲ ಅದೇನೇ ಇದು. ಅವಲಕ್ಕಿ ಎಲ್ಲ ಇಟ್ಟಿದ್ದಾರೆ, ಅವ್ರು ಇದೇ ತಿನ್ನೋದು ಮಾತ್ರ. ಇವಾಗ ಸ್ಪೀಡ್ ಬೋಟ್ ಅಲ್ಲಿ ಹೋಗ್ತಾ ಇದ್ವಿ. 236 ರೂಪೀಸ್ ಒಬ್ರಿಗೆ. ನಮ್ಗೆ ಯಾಕೆಂದ್ರೆ 3 hours ಮತ್ತೆ ಈಗ ಫ್ಲೈಟಿಗೆ ಹೋಗಕ್ಕೆ ಟೈಮ್ ಇತ್ತು, ಅದಕ್ಕೇನೆ ಮತ್ತೆ ಬಂದು ಸ್ಪೀಡ್ ಬೋಟ್ ಅಲ್ಲಿ ಹೋಗಕ್ಕೆ. ಇಲ್ಲಿಗೆ ನಮ್ಮ ರಾಜಸ್ಥಾನ್ ಟ್ರಿಪ್ ಮುಕ್ತಾಯ ಆಗ್ತಾ ಇದೆ. ನಮ್ಮದು ಲೇಆರ್ ಇದ್ದಿದ್ದು ಡೆಲ್ಲಿಯಲ್ಲಿ. ಸೊ ಡೆಲ್ಲಿ ಬಂದು ವಯಾ ಡೆಲ್ಲಿ ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದು. ನನ್ನ ಮಗಂದು ಫಸ್ಟ್ ಫ್ಲೈಟ್. ತುಂಬ ಖುಷಿ ಆಗ್ತಾಯಿತ್ತು. ಅವನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದ. ಬರಬೇಕಾದ್ರೂ ಅಷ್ಟೇ, ಇವಾಗಲೂ ಅಷ್ಟೇ, ಏನು ಕೂಡ ಒಂದು ಸ್ವಲ್ಪನೂ ತೊಂದರೆ ಆಗಲಿಲ್ಲ. ತುಂಬ ಖುಷಿಯಾಗಿತ್ತು. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಅವ್ನು ನೋಡ್ತಾ ಇರ್ಬೋದು, ಇದು ಉದಯ್ಪುರಲ್ಲಿ ಏರ್ಪೋರ್ಟಲ್ಲಿದು. ಅವನು ಎತ್ಕೊಳ್ಳೋಕ್ಕೇ ಬಿಡ್ತಾ ಇರಲಿಲ್ಲ. ಎತ್ಕೊಂಡ್ರೆ ಫುಲ್ ಕೆಳಗಡೆ ಬಿಡು ಅಂತ ಫುಲ್ಲು ಯಾರು ಎತ್ಕೊಂಡ್ರೂ ಬಿಡ್ತಾ ಇರಲಿಲ್ಲ. ನೋಡಿದ್ರಲ್ಲ, ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳು ಕೂಡ ನಿಮಗೆ ತಲುಪಬೇಕು ಅಂತ ಹೇಳಿದರೆ ನನ್ನ ಆವಿಷ್ಕಾರ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.